ದರ್ಬಾರ್ ಕುಕ್ಕಿಂಗ್ ಇವತ್ತಿನ ಸ್ಪೆಷಲ್ ಏನು ಗೊತ್ತಾ? ಬನ್ನಿ ನೋಡೋಣ. ವೆಲ್ಕಮ್ ಟು ದರ್ಬಾರ್ ಕುಕಿಂಗ್. ಇವತ್ತಿನ ಸ್ಪೆಷಲ್ ಏನಪ್ಪಾ? ಕಾಜು ಮಸಾಲ. ಬರ್ರಿ ಮೇಡಮ್ ಬರ್ರಿ. ಲೆಟ್ಸ್ ಸ್ಟಾರ್ಟ್. ನೋಡು ಇವಾಗ ನೀರೊಳಗೆ ಕಾಜು ಕುದಿಬೇಕಾ? ಹಾ, ಕಾಜು ಸ್ವಲ್ಪ ಕಾಜು ಮತ್ತು ಆನಿಯನ್ ಬಾರಿ ಸ್ಮಾರ್ಟ್. ಕಟಿಂಗ್ ಮಾಡ್ಸಿರ ಅಂತ ಬಾರಿ ಸ್ಮಾರ್ಟ್. ಪೆರಾನುಲಿ ಹಾಕ್ಬೇಕು. ಕಾಜು ಇವಾಗ ಗೋಡಂಬಿ ಮತ್ತು ಉಳ್ಳಾಗಡ್ಡಿ ಪೇಸ್ಟ್ ಮಾಡ್ಕೊಳ್ಳಲು ಬಿಸಿನೀರಿನಾಗೆ ಗೋಡಂಬಿ ಮತ್ತು ಉಳ್ಳಾಗಡ್ಡಿನ ಚೆನ್ನಾಗಿ ಬೇಯಿಸ್ಕೋಬೇಕು. ಇವೆಲ್ಲ ಹೋಗ್ಯವು, ಈ ತರ ತಿರುಗೋವು ಕುಟ್ಟವು ಎಲ್ಲ ಬರೀ ಎಲೆಕ್ಟ್ರಾನಿಕ್ಸ್ ಈಗ ಅಲ್ಲ, ಎಲೆಕ್ಟ್ರಿಕಲ್ ಸಿಗಲ್ಲ. ಮಿಕ್ಸಿ ಜರ ಹಾಕೋದು ಮುಗಿತು. ಬೀಸೋ ಕಲ್ಲು ಅದ್ರಾಗ ಇನ್ನೂ ಟೇಸ್ಟ್ ಇದ್ರಾಗ ಏನು ಮಾಡ್ತೀವಲ್ಲ, ಟೇಸ್ಟ್ ಬರ್ತೀವಿ. ಹಿಂಗೆ ಮಾಡ್ತೀವಲ್ಲ ಬೇಕಲ್ಲ, ಅದು ಹಿಂಗೆ ಹಸಿ ಖಾರ ಮಾಡ್ತಾರೆ ಗೊತ್ತಾ? ಹಸಿ ಖಾರ ಅಂದ್ರೆ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಹಾಕಿ ರುಬ್ತಾರೆ ಇದ್ರಂಗ. ಅದು ಹಸಿ ಖಾರ ಭಾರಿ ಅಲ್ಟಿಮೇಟ್. ಅದು ಭಾರಿ ಟೇಸ್ಟ್ ಸಕ್ಕತ್ತಾಗದು. ಈಗೆಲ್ಲ ಮಿಕ್ಸಿ ಈಗಲ್ಲ ಬರಬ್ಬರಿ ಕಾಜು ಪೇಸ್ಟ್ ಆತಪ್ಪ. ಮೆಣಸಿನ್ಕಾಯಿ ಸಿಕ್ಕ ಸಣ್ಣ ಜೀವ ಅರ್ದಂಗೆ ಹರಿದ್ಬಿಟ್ಟು ನೋಡೋದು. ನಾನು ಸಿಕ್ಕಾಕೊಂಡಿದ್ದೀನಿ ಬ್ರೋ. ತುಪ್ಪ ತುಪ್ಪ ತೊಗೊಂಬರ್ರಿ. ತುಪ್ಪ 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 ಬೇಕಾ? ತುಪ್ಪ ಜಲ್ 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 ಅದಲ್ಲ ನಂದಿನಿ ತುಪ್ಪ. ಕಾಜು ತಮ್ಮ ಫುಲ್ ಶಕ್ತಿ ಅದ, ಪವರ್. ಕೆಂಪು ಕೆಂಪು ಮನಸ್ಸು ತಂಪು, ಕೆಂಪು ಕೆಂಪು ಮನಸ್ಸು ತಂಪು. ತುಪ್ಪ ಬರ್ಲಾರಂಗಿಲ್ಲ ಮಾಡಿ. ಅಡಿಗೆ ಎಣ್ಣೆ, ಅಕ್ಕಿ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಎಲ್ಲ ಮಸಾಲೆ ಪದಾರ್ಥಗಳು. ಜಿಂಜರ್ ಪೇಸ್ಟು, ಈರುಳ್ಳಿ, ಮೆಣಸಿನಕಾಯಿ, ಟೊಮೆಟೊ ಹಾಕ್ಬೇಕು. ಸಣ್ಣಾಗಿ ಕಟ್ ಮಾಡ್ಬೇಕು. ಇದೆಲ್ಲ ಚೆನ್ನಾಗಿ ರುಬ್ಕೊಂಡಿರೋ ಗೋಡಂಬಿ ಉಳ್ಳಾಗಡ್ಡಿ ಪೇಸ್ಟ್ ಸ್ನೇಹಿತರೆ ಹಾಕ್ಬೇಕು. ಇದನ್ನ ಈಗ ಏನು ಮಾಡಕ್ಕಂದ್ರೆ ಧನಿಯಾ ಪೌಡ್ರ್ ಹಾಕ್ಬೇಕು. ಚೆನ್ನಾಗಿ ಹಾಕ್ಬೇಕು. ಇದನ್ನ ಪುಡಿ, ಬ್ಯಾಡಿಗೆ ಮೆಣಸಿನ ಖಾರ, ಜೀರಾ ಪೌಡ್ರು, ಚೀಸು ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಕಲಿಸೋಣ. ಶುದ್ಧವಾಗಿರ್ತಕ್ಕಂಥ ಆಕಳು ಮೊಸರು,
ಕಸೂರಿ ಮೆಂತೆ ಚೆನ್ನಾಗಿ ಬರ್ತೀವಿ ಅಲ್ಟಿಮೇಟ. ತುಪ್ಪದಲ್ಲಿ ಫ್ರೈ ಮಾಡ್ತಿರ್ತಕ್ಕಂಥ ಕಾಜು ಸಂಪಿ ಹೊತ್ತ ಫುಲ್ಲ ಸಿಡ್ಲ ಸಂಪು ಕೊತ್ತಂಬರಿ ಸೊಪ್ಪು ಗಮಗಮ ಅಂತದಲ್ಲ. ಚಿತ್ತಪ್ಪ ಇವತ್ತಿನ ಸ್ಪೆಷಲ್ ಬರಬ್ಬರಿ ಹೊಡಿಬೇಕು ಊಟ. ಚೆನ್ನಾಗಿ ಬೇಯಿಸ್ಬೇಕು ಅದನ್ನು. ಅಂದರೆ ಪರೋಟನು ಫ್ರೆಶ್ ಇದೆ, ಇವತ್ತು ಮಾಡಿಕೊಟ್ಟಿರೋವು. ಹೌದಾ? ನಮ್ಮ ಸ್ನೇಹಿತರದ್ದೇ ಪರೋಟ ಅಂಗಡಿ ಇದೆ, ಅವರೇ ಮಾಡಿಕೊಟ್ಟಿರೋದು. ಮಸ್ತ್ ಆಗ್ಬೇಕಿದೆ. ಅಂದರೆ ಅದು ಕಾಜು ಮಸಾಲ ಇದ್ರೊಳಗೆ ಚೆನ್ನಾಗಿ ಸೂಪರ್ ಗರಿ ಗರಿ ಬರಂಗೆ ಮಾಡ್ರಿ. ಈ ಕಡೆ ಹಾಕುತ್ತೇನೆ. ಹೌದು ಹಾಂ, ಈಗ ಪಟ್ನೆ ಹಾಕಿ ಇದು ಮಾಡ, ಇಲ್ಲಾಂದ್ರೆ ಲೇಟ್ ಆಗುತ್ತೆ. ಚಿತ್ತ ಕೂಡು ಚಿತ್ತ. ಇವತ್ತಿನ ದರ್ಬಾರ್ ಕುಕಿಂಗ್ ಒಳಗೆ ಮಾಡಿರೋ ಕಾಜು ಮಸಾಲ ರೆಸಿಪಿ ಅದ್ಭುತವಾದ ರೆಸಿಪಿ. ತುಂಬ ಅದ್ಭುತವಾದಂಥ ಒಂದು ವೆಜ್ ಪ್ರಿಯರಿಗೆ ತುಂಬ ಅದ್ಭುತವಾದ ಅಡುಗೆ. ಆರಾಮಾಗಿ ಮಾಡ್ಕೊಂಡು ಮನೇಲಿ ತಿನ್ಬೋದು. ತುಂಬ ಟೇಸ್ಟಿಯಾಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೂಪರಾಗಿದೆ, ಚೆನ್ನಾಗಿದೆ, ಸುಳ್ಳಲ್ಲ, ಸತ್ಯ ಇದೆ. ಆ್ಯಕ್ಚುಲಿ ಏನಂತಾರಲ್ಲ, ಇರುವ ಭಾಗ್ಯ ನೆನೆದು ಬಾರೆನೆಂಬುದು ಬಿಡು, ಅರುಷಕ್ಕಿದೆ ದಾರಿ ಮಂಕುತಿಮ್ಮ ಅಂತ. ಆ್ಯಕ್ಚುಲಿ ಅಂದರೆ ಇದ್ರೊಳಗೆ ಖುಷಿ ಪಡ್ಬೇಕು ಹೇಳ್ಬಿಡ್ತಾ. ಇದು ನಮ್ಮವ್ವ ಕಾಜು ಮೊಸರು ಹಿಂಗೆ ಮಾಡ್ತಿಲ್ಲ, ಸೂಪರಾಗಿ ಮಾಡ್ತಾರೆ. ಆ್ಯಕ್ಚುಲಿ ಇದು ಅವ್ರು ಹೇಳ್ಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ನಾ ಮಾಡಿರ್ತಕ್ಕಂಥದ್ದು. ನಾ ರುಬ್ಕೊಂಡು ಚೆನ್ನಾಗಿ ಮಸಾಲ ಐಟಮ್ ಮಾಡ್ಕೊಂಡು ಹಾಕಿಲ್ಲ, ಅಲ್ಟಿಮೇಟ್ ಬಂದೇ ಸುಳ್ಳು ಅನ್ಬಾರ್ದು. ನಿಮಗೆ ಉತ್ಪ್ರೇಕ್ಷೆ ಅನ್ಬಾರ್ದು, ಉತ್ಪ್ರೇಕ್ಷೆ ಅಲ್ಲದ ನೈಜವಾಗಿ ಹೇಳ್ತಿದ್ದೆ ನಾನು. ಆ್ಯಕ್ಚುಲಿ ನಿಜ ಇದನ್ನು ಮಾಡಿರ್ತಕ್ಕಂಥದ್ದು ನೋಡ್ರಿ, ದರ್ಬಾರ್ ಕುಕಿಂಗ್ ಮಾಡಿರ್ತಕ್ಕಂಥ ಅಡುಗೆ ನೋಡ್ರಿ, ಅಲ್ಟಿಮೇಟ್ ಆಗೈತಿದೆ. ಏನು ಮಸ್ತ್ ಐತಪ್ಪ ಅಂದ್ರೆ, ನಾವೇನು ಇದಕ್ಕೆ ಮಾಡ್ಬೇಕಂದ್ರೆ ಏನು ಮಸಾಲೆ ಐಟಮ್ಸ್ ಹಾಕಿವಲ್ಲ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಈಸಿಯಾಗಿ ಎಲ್ಲರೂ ಮನೆಯೊಳಗೆ ಮಾಡ್ಕೊಂಡು ತಿನ್ಬೋದು. ಆ ಥರ ಐತಿ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ಆರಾಮ್ ತಿನ್ಕೊಳ್ಳಿ, ತಿನ್ಕೊಂಡು ಎಂಜಾಯ್ ಮಾಡಿ. ಭಾರಿ ಏವನ್ ಅಂದ್ರೆ ಏವನ್ ಮಸ್ತಾಗಿದೆ. ಸ್ನೇಹಿತರೆ, ತುಂಬ ದಿನದಿಂದ ನಮ್ಮ ಫ್ರೆಂಡ್ಸ್ ಹತ್ರ ತುಂಬ ಬರ್ಬೇಕಂತ ತುಂಬ ಅನಿಸಿತ್ತು. ಎಷ್ಟು ರುಚಿಯಾಗಿ ಮಾಡಿದ್ದಾರೆ ಅಂದರೆ ತುಂಬ ಎಲ್ಲ ತಿಂದರೆ ಎಲ್ಲ ಕಳೆದೋಗ್ತೀರ ಆ ಥರ ಅನಿಸ್ತು. ನಿಜವೂ ಒಂಥರ ನೀವು ಎಲ್ಲ ಟ್ರೈ ಮಾಡಿ ಮನೇಲಿ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ ಫ್ರೆಂಡ್ಸ್ ಜೊತೆ. ಎಲ್ಲರೂ ಟ್ರೈ ಮಾಡಿ ಮನೇಲಿ ಒಂದ್ಸಲ, ತುಂಬ ಚೆನ್ನಾಗಿರುತ್ತೆ.